ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರಾಗಿದ್ದೇನೆ. ಸೊ ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ಕಿದಿರದಲ್ಲಿದ್ದೇನೆ ಆಯಿತಾ. ಸೊ ಕಿದಿಲದಲ್ಲಿದ್ದೇನೆ. ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಆಯಿತು. ಹಾಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪೂಜೆ ಅಂತ. ಹಾಗೆ ನಾವು ನಿನ್ನೆ ಸಂಜೆ ಬಂದಿದ್ದು. ಇಲ್ಲಿಗೆ ರೀಚ್ ಆಗುವಾಗ 9:30 ಏನಾಗಿದೆ ಆಯಿತಾ. ಸೊ ಜೋರು ಮಳೆ, ಅಲ್ಲಿಂದಲೇ ಮಳೆ. ಜರ್ನಿ ಅಂತೂ ಒಂಥರ ತುಂಬ ಬೇಜಾರಾಯಿತು ನನಗೆ. ಆ ಮಳೆಗೆ ಬರಬೇಕಲ್ವಾ ಅಂತ ಅಲ್ಲಿಂದ ಅದು 2:30-3 ಗಂಟೆ ಬೈಕಲ್ಲಿ ಜರ್ನಿ ಅದು ಸಹ. ಸೊ ಹಾಗೆ ಇವತ್ತು ನಾನೊಂದು ಒಳ್ಳೆ ಲಾಗ್ ಮಾಡಬೇಕಂತ ಇದ್ದೀನಿ. ಏನಂತ ಹೇಳಿದರೆ ನನ್ನದು ಸ್ಯಾರಿ, ಅವತ್ತೊಮ್ಮೆ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿದ್ದೆ. ಸೊ ನನ್ನ ಫೇವ್ರೆಟ್ ಸ್ಯಾರಿ ಯಾವುದು ಅಂತ ಹೇಳ್ಕೊಂಡೆಲ್ಲ ನಾನು ಹೇಳ್ತೀನಿ. ಯಾವ್ಯಾವ ಸ್ಯಾರಿ ಇದೆ ನನ್ನ ಜೊತೆ, ಮತ್ತು ಅದಕ್ಕೆ ಬ್ಲೌಸ್ ಎಲ್ಲ ನಾನೇ ಸ್ಟಿಚಿಂಗ್ ಮಾಡಿರೋದು, ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೀವು ಮಾತ್ರ ನನ್ನ ಲಾಗನ್ನು ಕೊನೆ ತನಕ ನೋಡಿ ಆಯಿತಾ. ಇವಾಗ ಎದ್ದು ಟಿಫಿನ್ ಎಲ್ಲ ಆಯಿತು. ಇವತ್ತು ಇಡ್ಲಿ. ಸೊ ಹಾಗೆ ಮತ್ತು ನನ್ನ ರೂಮ್ ಫುಲ್ಲು ಕ್ಲೀನ್ ಮಾಡಬೇಕಿತ್ತು. ಎಷ್ಟು ಬಳೆ ಇತ್ತು ಗೊತ್ತಾ. ಹಾಗೆ ಅದನ್ನೆಲ್ಲ ನೀಟ್ ಮಾಡಿ ಬೆಳಿಗ್ಗೆದ್ದು ಫಸ್ಟೇ ಕೆಲಸನೇ ಅದು. ನಾನಂದರೆ ಮಂಗಳೂರಿಗೆ ಹೋಗಿ ಒಂದು 15-20 ದಿನ ಆಯಿತು. ಹಾಗೆ ಅಲ್ಲ, 1 ಮಂತ್ ಆಯ್ತಾಯ್ತಾ ನಾನು ಮಂಗಳೂರಿಗೆ ಹೋಗಿ. ಅದ ನಂತರ ಬರಲಿಲ್ಲ. ಇವಾಗ ಮಳೆ ಸಹ ಅಲ್ಲ, ಹಾಗೆ ವಾರ ಬರಲಿಕ್ಕೆ ಆಗೋದಿಲ್ಲ. ಅವತ್ತೆಲ್ಲ ಬರ್ತಿದ್ವಿ ವಾರ. ಸೊ ಇವಾಗ ನಾವು ಬರೋದಿಲ್ಲ. ಹಾಗೆ ಇವಾಗ ನನ್ನ ಗೋಡ್ರೇಜ್ ಓಪನ್ ಮಾಡಿದ್ದೀನಿ ಗೈಸ್. ಇಲ್ಲಿ ಲೈಟಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ನೋಡುವ. ಕಿಟಕಿ ತೆಗಿವ. ಇವಾಗ ಸ್ವಲ್ಪ ಹುಡುಕಿ ಬೆಳಕಿದೆ. ಹಾಗೆ ಲೈಟಿದ್ದು ಪ್ರಾಬ್ಲಮ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಯಾರೀಸ್ ಎಲ್ಲ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ನಮ್ಮ ಇಲ್ಲಿ ಎಲ್ಲ ಮಳೆ ಬರ್ತಾ ಇದೆ ಆಯಿತಾ, ತುಂಬ ಮಳೆ ಬರ್ತಾ ಇದೆ. ಸೊ ಅದರ ಸೌಂಡ್ ಸ್ವಲ್ಪ ಕೇಳ್ಬೋದು. ಬಟ್ ಇವಾಗ ನಾನು ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸುಗಳು ಹೇಗಿದೆ, ಮತ್ತು ನನ್ನ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿ. ಮತ್ತು ತುಂಬ ಇಷ್ಟ ಆಗ್ಬೋದು ಎಲ್ಲರಿಗೂ ಕೂಡ. ನಾನು ಸ್ಟಿಚಿಂಗ್ ಮಾಡಿದ್ದು ಡಿಸೈನ್ ಯಾವ ಥರ ಇದೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರಿಗೂ, ತುಂಬ ಜನರಿಗೆ ನಾನು ಸ್ಟಿಚಿಂಗ್ ಮಾಡುವ ಇದು ಬ್ಲೌಸಸ್ ಎಲ್ಲ ತುಂಬ ಇಷ್ಟ. ಮತ್ತು ತುಂಬ ಜನರಿಗೆ ನನ್ನ ಜೊತೆ ಸ್ಟಿಚಿಂಗ್ ಮಾಡಿಸಬೇಕು ಅಂತೇಳಿ ಆಸೆ ಇದೆ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡುವಾಗೆ ಮಾಡ್ತೀನಿ ನಾನು. ಹಾಗೆ ಒಂದೊಳ್ಳೆ ಬೊಟಿಕನ್ನು ಓಪನ್ ಮಾಡಬೇಕಂತ ಇದ್ದೀನಿ. ಆದರೆ ಇವಾಗ ಅಲ್ಲ, 1 ವರ್ಷ ಇನ್ನು ಕಳೆದು ಅಂತೇಳಿ. ಅಂದರೆ ನನಗೆ ನನ್ನ ಮೈಂಡಲ್ಲಿ ಒಂದಿದೆ, ಯಾವ ಥರ ಮಾಡಬೇಕು ಅಂತ ಹೇಳ್ಕೊಂಡು. ನನ್ನ ಶಾಪ್ ಯಾವ ಥರ ಇರಬೇಕು, ನನ್ನ ಬೊಟಿಕ್ ಯಾವ ಥರ ಇರಬೇಕು ಅಂತ, ಅದೇ ಥರ ಮಾಡಬೇಕು ಅಂತ ಕನಸಿದೆ. ಸೊ ಅದಕ್ಕೆ ಸ್ವಲ್ಪ ಬಜೆಟ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾರ್ಮಲ್ ಒಂದು ಗೂಡಂಗಡಿಯಾಗಿ ಮಾಡೋದು ಆ ಥರ ಎಲ್ಲ ನನ್ನದು ಮೈಂಡಲ್ಲಿ ಇಲ್ಲ. ಅಂದರೆ ಮೊದಲಿತ್ತಲ್ವ, ಇವಾಗ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೀನಿ ಇವಾಗ ನನ್ನ ಸ್ಯಾರಿ ಮತ್ತು ಬ್ಲೌಸಸ್. ಇದು ಫಸ್ಟ್ ತೋರಿಸ್ತೀನಿ. ಈ ಬ್ಲೌಸು ತುಂಬ ಜನರಿಗೆ ಇಷ್ಟ ಆಗಿದೆ. ಈ ಬ್ಲೌಸನ್ನು ನೋಡುವಾಗ ಗೊತ್ತಾಗ್ಬೋದು ಯಾವುದು ಬ್ಲೌಸ್ ಇದು ಅಂತ. ನೋಡಿ ಕಾಂಬಿನೇಷನ್, ಇದು ನಾನೇ ಸ್ಟಿಚಿಂಗ್ ಮಾಡಿರೋದು ಬ್ಲೌಸು. ತುಂಬ ಕೆಲಸ ಇದೆ, ತುಂಬ ಅಂದರೆ ತುಂಬ ಕೆಲಸ ಇದೆ. ನಿಜವಾಗಿ ನಾನು ಏನು ಅಂದ್ಕೊಂಡೆ ಗೊತ್ತಾ, ಇದು ಹೋಗಿದೆ. ನಿಜವಾಗಿ ಏನು ಅಂದ್ಕೊಂಡೆ ಗೊತ್ತಾ, ನಾನು ಇದು ನನ್ನದು ದಿಬ್ಬನ ಸ್ಯಾರಿ, ಇದು ಬ್ಲೌಸ್. ಇದು ನಾನು ಫಸ್ಟಿಗೆ ಅಂದ್ಕೊಂಡೆ ಇದು ಎಂಥ ಎಂಬ್ರಾಯ್ಡರಿಂಗ್ ಮಾಡುವ ಅಂತ. ಅದಕ್ಕಿಂತ ಮುಂಚೆ 1-2 ಸ್ಯಾರಿ ಕೊಟ್ಟಿದ್ದೆ. ಒಂದು ಎಂಗೇಜ್ಮೆಂಟಿದ್ದು ಮತ್ತೊಂದು ಮೆಹಂದಿದು ಕೊಟ್ಟಿದ್ದೆ. ಅದಕ್ಕೆ ಒಂದು ಸಿಂಪಲ್ ನಾನು ಡಿಸೈನ್ ಕೊಟ್ಟದ್ದು, ಅದಕ್ಕೆ 1,500 ತಗೊಂಡಿದ್ದಾರೆ. ಅದಕ್ಕೋಸ್ಕರ ಮತ್ತು ನನಗೆ ತುಂಬ
ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ನಾನೇ ಡಿಸೈನ್ ಮಾಡಿದ್ದು. ನಾನೇ ತಗೊಳ್ಬೇಕಂತ ಆಸೆ ಇತ್ತು. ನನ್ನ ಮದುವೆದು ಡ್ರೆಸ್ ಇದೆಲ್ಲ ಖರ್ಚು ನಾನೇ ನೋಡ್ಕೊಳ್ಬೇಕಂತ. ಅದಕ್ಕೋಸ್ಕರ ನಾನು ಮನೆಗೆ ಹೊರೆ ಹಾಕಲಿಲ್ಲ, ಅದಕ್ಕೆ ನಾನೇ ತಗೊಂಡಿರುವಂಥದ್ದು. ಸ್ಟಿಚಿಂಗಿಗೂ ನಾನೇ ಮಾಡ್ತೀನಲ್ವ ಅಂತ ಹೇಳ್ಕೊಂಡು ಹಾಗೆ ಇದನ್ನು ಈ ಥರ ಸ್ಟಿಚ್ ಮಾಡಿದೆ. ಮಾತ್ರ ಈ ಡ್ರೆಸ್ಸಲ್ಲಿನ ಈ ಸಾರಿಯಲ್ಲಿ ಉಂಟಲ್ಲ, ಫೋಟೋಸ್ ಎಲ್ಲ ತುಂಬ ಸಖತ್ ಬಂದಿದೆ, ಚೆಂದ ಕಾಣ್ತಿದೆ ಆಯಿತಾ. ಈ ಸಾರಿಯಲ್ಲಿ ತುಂಬ ಇಷ್ಟ, ಒಂಥರ ಕೇಸರಿ ಕಲರ್ ಇತ್ತು ನೋಡಿ. ಇದಕ್ಕೆ ಈ ಥರ ಹಾಕಿದ್ದೀನಿ. ಇವಾಗೆಲ್ಲ ಇಷ್ಟೆಲ್ಲ ಗ್ರ್ಯಾಂಡ್ ಮಾಡಲ್ಲ, ಮತ್ತು ಕೈಗೆಲ್ಲ ಈ ಥರ ಇಟ್ಟಿದ್ದೀನಿ. ಹೇಗಿದೆ ಕಮೆಂಟ್ ಹಾಕಿದ, ಇಷ್ಟ ಆಯಿತಾ ಅಂತ. ಒಂದಾಯಿತು. ಆನಂತರ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನಾನು. ಕಾಲರ್ ಬಂದು ಇದು ನನಗೆ ಮ್ಯಾರೇಜಲ್ಲಿ ಸಿಕ್ಕಿದ್ದು. ಅದು ಡ್ರೆಸ್ ಯಾರೋ ಗಿಫ್ಟ್ ಕೊಟ್ಟಿದ್ದು, ತುಂಬ ಇಷ್ಟ ಆಗಿತ್ತಾ. ಅದಕ್ಕೆ ಒಂದು ಫೋಟೋಸ್ ನೋಡಿದ್ದೆ ನಾನು, ಈ ಥರ ಕಾಲರ್ ಬಂದು ಸ್ಟಿಚ್ ಮಾಡಬೇಕಂತ. ಅದಕ್ಕೆ ಈ ಥರ ಮಾಡಿದ್ದೀನಿ. ಒಂದು ದಿನವೂ ವೇರ್ ಮಾಡಿಲ್ಲ. ಬ್ಯಾಕ್ ಅಜ್ಜಿಗಳಾಗೆ ಬ್ಲೌಸ್ ಇದೆ. ಸೊ ಇದನ್ನೊಂದಿನ ನಾನು ವೇರ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇದರ ಸಾರಿ ತೋರಿಸ್ತೀನಿ. ಇದು ಸಾರಿ ಚೆನ್ನಾಗಿದೆ. ಈ ಥರ ಕಲರ್ ಇದೆ. ಇದನ್ನೊಂದು ಸಾರಿ ವೇರ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ, ಒಂದು ರೀಲ್ಸ್ ಏನಾದರೂ ಮಾಡ್ತೀನಿ. ಇದನ್ನು ನಾನು ಮ್ಯಾಂಗ್ಳೂರಿಗೆ ತಗೊಂಡು ಹೋಗ್ತೀನಿ. ಮೊನ್ನೆ ಪೂಜೆಗೆ ಉಡಬೇಕು ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮತ್ತೆ ಯಾಕೆ ಗೊತ್ತಿಲ್ಲ, ಇದು ಬೇಡ ಮತ್ತೊಂದು ವೇರ್ ಮಾಡುವ ಅಂತ ಹೇಳ್ಕೊಂಡು ಮತ್ತೊಂದು ಸಾರಿ ವೇರ್ ಮಾಡಿದ್ದೆ. ಇದೆಷ್ಟಾಯಿತು ನನಗೆ. ಇದು ನೋಡಿ ಸಾರಿ, ಇದು ನನ್ನದು ಎಂಗೇಜ್ಮೆಂಟ್ ಸ್ಯಾರಿ. ಅಂದರೆ ಎಲ್ಲರಿಗೂ ಗೊತ್ತಿದೆ ಅಲ್ಲ, ನಾನು ಫೋಟೋಸ್ ಹಾಕ್ತಾ ಇರ್ತೀನಿ ನೋಡಿ. ಬ್ಲೂ ಕಲರ್ ಸ್ಯಾರಿ ಬಂದು, ಇದು ಜರಿ ಈ ಕಲರ್. ಇದರದ್ದು ಬ್ಲೌಸ್ ಇದರದ್ದು ಬ್ಲೌಸ್ ಎಲ್ಲಿ ಉಂಟು ಗೊತ್ತಿಲ್ಲ. ಇದರ ತೋರಿಸ್ತೀನಿ. ಇದರ ಜೊತೆ ಇಲ್ಲ, ಇದರದ್ದು ನಾನು ಎಂಬ್ರಾಯ್ಡರಿಂಗ್ ಮಾಡಿಸಿದ್ದು. ಇದೊಂದು ಸ್ಯಾರಿ ನೋಡಿ, ಫೋಟೋಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದೆಲ್ಲ ಮ್ಯಾರೇಜಿಗಿಂತ ಮುಂಚೆ. ಅದಕ್ಕೆ ನಾನು ಈ ಸ್ಯಾರಿ ಇಟ್ಟಿದ್ದೆ. ವೈಟ್ ಕಲರ್, ವೈಟಲ್ಲಿ ಒಂಥರ ಕ್ರೀಮ್ ಕಲರ್ ಸ್ಯಾರಿ ಇದು. ಇದಕ್ಕೆ ಇದರಲ್ಲಿ ಅಲ್ಲಿ ಕೇಸರಿ ಕಲರ್ ಫ್ಲವರ್ಸ್ ಇದೆ. ಸೊ ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದರೆ, ಇದರಲ್ಲಿ ಬ್ಲೌಸ್ ಬಂದಿದ್ದು ವೈಟ್ ಕಲರ್. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ಕೇಸರಿ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ನಾನು. ನೋಡಿ, ತುಂಬ ಸಖತ್ತಾಗಿದೆ, ಸಾಫ್ಟಾಗಿದೆ ಆಯಿತಾ. ಇದು ನಾನು ಬಿಸಿ ರೋಡಲ್ಲಿ ತಗೊಂಡಿರುವಂಥದ್ದು ಬ್ಲೌಸು. ನೋಡಿ ಈ ಥರ ಚೆಂದ ಕಾಣ್ತದೆ. ಇದೊಂದು ಸಾರಿ ತುಂಬ ಇಷ್ಟ ನನಗೆ. ಇದ್ರದ್ದು ಕಲರ್ ಹೋಗ್ತದೆ ಆಯಿತಾ. ಇದು ನನಗೆ ಮ್ಯಾರೇಜ್ ಯಾರು ಗಿಫ್ಟ್ ಕೊಟ್ಟದ್ದು. ಇದರದ್ದು ಬ್ಲೌಸ್ ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೇನೆ ಅಂತ. ನೋಡಿ ಈ ಥರ ಬ್ಯಾಕ್ ಈ ಥರ ಸ್ಟಿಚ್ ಮಾಡಿದ್ದೀನಿ. ಹ್ಯಾಂಡ್ ನೋಡಿ, ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ ನನಗೆ ಖುಷಿಯಾಗುತ್ತೆ. ನಾನು ಈ ಥರ ಎಲ್ಲ ಸ್ಟಿಚ್ ಮಾಡ್ತೀನಲ್ವಾ ಅಂತ ಹೇಳ್ಕೊಂಡು. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಗೊತ್ತಾ. ಹಾಕುವಾಗ ತುಂಬ ಕಷ್ಟ ಆಗಿದೆ ನನಗೆ ಸ್ಟಿಚ್ ಮಾಡುವಾಗ. ಆದರೂ ನನಗೆ ಇದೇ ಥರ ಬೇಕು ಅಂತ ಹೇಳ್ಕೊಂಡು, ಇದು ಪಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ಈ ಡಿಸೈನ್ ನೋಡಿದ್ದು, ಅದಕ್ಕೆ ಅದನ್ನು ನೋಡಿ ಮಾಡಿದ್ದು. ತುಂಬ ಇಷ್ಟ ಇದು. ನೋಡಿ ವೇರ್ ಮಾಡುವಾಗ ಯಾವ ಥರ ಕಾಣ್ತದೆ ಅಂತ. ಅಬ್ಬಾ ಐ ಲೈಕ್ ಇಟ್. ಇದು ಕೂಡ ನಾನು ಬೇರೆ ಪೀಸ್ ತಗೊಂಡದ್ದು ಅದಕ್ಕೆ. ಆ ಸಾರಿಗೆ ನನಗೆ ಕಾಂಬಿನೇಷನ್ ಎಲ್ಲ ತುಂಬ ಇಷ್ಟ. ಅದ ನಂತರ
ಇದಕ್ಕೆ ಇದು ಐರನ್ ಹಾಕಲಿಕ್ಕೆ ಆಗೋದಿಲ್ಲ. ಇದು ಎಂತ ಗೊತ್ತಾ, ಇದು ನಂದು ಧಾರಿ ಸ್ಯಾರಿ, ವೈಟ್ ಕಲರ್ ಸ್ಯಾರಿ ಇದೆ ಅಲ್ಲ, ಧಾರಿದು ಅದರದ್ದು ಸ್ಯಾರಿ ಇವರು ಸ್ಟಿಚ್ ಮಾಡಿಸಿದ್ದು. ನೋಡಿ ಎಂಥ ಪ್ರಾಡಾಗಿದೆ. ನಾನು ಹೇಳಿದ್ದೆ ಆಯಿತಾ, ನಾನೇ ಸ್ಟಿಚ್ ಮಾಡ್ತೇನೆ, ನನಗೆ ಬೇರೆಯವರು ಮಾಡಿದ್ದೆಲ್ಲ ಸರಿಯಾಗಲಿಕ್ಕಿಲ್ಲ ಅಂತ. ಬೇಡ ಹಾಗೆ ಫಸ್ಟಿಗೆ ಆಯಿತು ಅಂತೇಳಿ ಮತ್ತೆ ಬೇಡ ಅಂತ ಸಿಂಪಲಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಹೀಗೆ ನಮ್ಮದು ಗೌಡಸಲ್ಲಿ ಧಾರೆ ಸಾರಿ ನಮಗೆ ತಾಳಿ ಕಟ್ಟುವ ಮುಂಚೆ ಉಂಟಲ್ಲ, ಪೂಜೆ ಎಲ್ಲ ಆಗಿ ತಾಳಿ ಕಟ್ಟುವಾಗ ನಮಗೆ ಇದೇ ಸ್ಯಾರಿ ನಾವು ಉಡಬೇಕು, ವೈಟ್ ಕಲರ್ ಸ್ಯಾರಿ. ಸೊ ಅದಕ್ಕೆ ನನ್ನ ಕಾಂಬಿನೇಷನ್ ಇದು ಪಿಂಕ್ ಇರಲಿ, ಪಿಂಕ್ ಇದ್ದರೆ ಚೆಂದ ಕಾಣ್ತದೆ ಅಂತ ಹೇಳ್ಕೊಂಡು ನಾನು ಹೋಗಿದ್ದೆ ಅಲ್ವಾ ಇದು ಡ್ರೆಸ್ ತೆಗೆಯುವಾಗ, ಆವಾಗ ಇದನ್ನು ಚೂಸ್ ಮಾಡಿದ್ದು. ಈ ಸ್ಯಾರಿ ತುಂಬ ಇಷ್ಟ ನನಗೆ. ಆದ ನಂತರ ಎಲ್ಲ ತಾರಮರ ಹಾಕಿದ್ದೇನೆ ಮೇಲೆ. ಇದೊಂದು ನನಗೆ ನಾನು ಸಾರಿ ತಗೊಂಡೆಲ್ಲ, ಆವಾಗ ಒಂದು 2-3 ಜರಿ ಸಾರಿ ತಗೊಂಡಿದ್ದೆ, ಮತ್ತು ಒಂದು ಫ್ಯಾನ್ಸಿ ಇರಲಿ ಅಂತೇಳಿ ಫ್ಯಾನ್ಸಿ ತಗೊಂಡದ್ದು. ಅದಕ್ಕೆ ಈ ಸಾರಿ ತಗೊಂಡೆ. ನನಗೆ ತುಂಬ ಇಷ್ಟ ಆಯಿತಾ. ಇದು ಎಷ್ಟು ಇಷ್ಟ ಅಂತ ಹೇಳಿದರೆ ತುಂಬ ತುಂಬ ಇಷ್ಟ ನನಗೆ. ಮತ್ತು ಕಲ್ಲರ್ ನೋಡಿ, ಒಂಥರ ಕಲರ್, ಇದು ರೆಡ್ ಅಲ್ಲ, ಪಿಂಕ್ ಅಲ್ಲ, ಮೆರೂನ್ ಅಲ್ಲ, ಒಂಥರ ಡಬಲ್ ಶೇಡ್ ಬಂದು ಒಂಥರ ಕಲರ್ ಇದು. ಮತ್ತು ಸಿಲ್ವರ್ ಕಲರ್ ಕೊಟ್ಟಿದ್ದಾರಲ್ಲ, ತುಂಬ ಇಷ್ಟ ಆಯಿತು. ಇದಕ್ಕೆ ಕೂಡ ಇದೇ ಕಲರ್ ಬ್ಲೌಸ್ ಬಂತು. ನನಗೆ ಆ ಕಲರ್ ಬ್ಲೌಸ್ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ, ನೋಡಿ ಸಿಲ್ವರ್ ಕಲರಿದು ಈ ಥರದ್ದು ತಗೊಂಡೆ, ನೆಟ್ಟೆಡ್, ತುಂಬ ಚೆಂದ ಕಾಣ್ತದೆ ಆಯಿತಾ. ಇದು ಬೋಟ್ ನೆಕ್, ಫ್ರಂಟ್ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದು, ಮತ್ತು ಬ್ಯಾಕ್ ಹುಕ್ಸ್ ಬಂದು ಸ್ಟಿಚ್ ಮಾಡಿದ್ದೆ. ಐ ಲೈಕ್ ಇಟ್, ಇಷ್ಟ ಆಯಿತು. ಇದೊಂದು ಸಾರಿ ನನಗೆ ತುಂಬ ಇಷ್ಟ. ವೈಟ್ ಕಲರಲ್ಲಿ ನನ್ನ ಹತ್ರ ವೈಟ್, ಪ್ಯೂರ್ ವೈಟ್ ಅಂತಲ್ಲ, ಒಂಥರ ವೈಟಲ್ಲಿ ತುಂಬ ಇದೆ ಅಲ್ಲ, ಒಂಥರ ಏನು ಹೇಳೋದು, ಕ್ರೀಮ್ ಕಲರು ಮತ್ತು ವೈಟ್ ಆ ಥರ ಎಲ್ಲ. ಇದೊಂಥರ ಕ್ರೀಮ್ ಕಲರು. ಇದು ಮಾತ್ರ ಸಾರಿ ನನಗೆ ಅಣ್ಣ ತೆಗೆದು ಕೊಟ್ಟಿದ್ದ, ಅರವಿಂದ ಅಣ್ಣ. ಅವತ್ತೆಲ್ಲ ನಾವು ಲೈವಲ್ಲೆಲ್ಲ ಸಾರಿ ಇಡ್ತಾಯಿದ್ವಿ, ಯುಗಾದಿಗೆ ಎಲ್ಲ ಸ್ಪೆಷಲ್ ಎಪಿಸೋಡ್ ಮಾಡ್ತಿದ್ವಲ್ಲ, ಆವಾಗ ಈ ಸಾರಿ ತಂದಿದ್ದು. ನನಗೆ ಇದು ನಿಜವಾಗ್ಲೂ ತುಂಬ ಇಷ್ಟ ಆಗಿತ್ತು ಆಯಿತಾ. ಮತ್ತು ಕಲರ್ ನೋಡಿ ಅಂತೆ, ಬ್ಲೌಸ್ ಕಲರ್ ಈ ಥರ ಇದೆ. ಆವಾಗ ಕೂಡ ನಾನು ಸ್ಟಿಚ್ ಮಾಡಿದ್ದು ಇದೇ ಥರ. ನನಗೆ ಅವಾಗೆಲ್ಲ ಇದೇ ಡಿಸೈನ್ ನಂಗೆ ತುಂಬ ಇಷ್ಟ ಆಗೋದು, ಸಿಂಪಲಾಗಿ. ಕೈ ಮಾತ್ರ ಬಫ್ ಇಟ್ಟಿದ್ದೀನಿ, ಬಫ್ ಅಂತ ಹೇಳೋದು ನಾನು, ಚಂದ ಕಾಣ್ತದೆ. ಇವಾಗೆಲ್ಲ ಸ್ಲೀವು ಇಷ್ಟು, ಇದು ಅವಾಗಷ್ಟು. ಆ ನಂತರ ಇನ್ನೊಂದು, ಇದು ಸಹ ನನಗೆ ಅಣ್ಣನೇ ಕೊಟ್ಟಿದ್ದಾಯ್ತಾ, ಅದರಿಂದ ಅಣ್ಣ. ಇದು ಯುಗಾದಿಗೆ ತೆಗೆದಿದ್ದು. ಇದು ಕೂಡ ನಾವು ಯುಗಾದಿ ಮತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ಚೌತಿ ಅದೆಲ್ಲ ಸ್ಪೆಷಲ್ ಎಪಿಸೋಡ್ ಮಾಡ್ತಿದ್ವಿ, ಒಂಥರ ಡಿಫ್ರೆಂಟಾಗಿ ಸಾರಿ ಎಲ್ಲ ಉಟ್ಟು. ಇದು ಯುಗಾದಿದು. ಇದು ನನಗಂತೂ ತುಂಬ ಇಷ್ಟ ಆಯಿತಾ. ನೋಡಿ ಒಂಥರ ಕಲರ್, ಇದು ಕೇಸರಿ ಬಂದು, ಇದು ಕೇಸರಿ ನಿಮಗೆ ಇವಾಗ ಇದು ರೆಡ್ ಥರ ಕಾಣ್ತದೆ, ಇದು ನಿಜವಾಗಿ ಕೇಸರಿ ಕಲರು, ಮತ್ತು ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರು, ಇದೆಲ್ಲ ಮಿಕ್ಸ್ ಆಗಿ ಎಷ್ಟು ಚೆಂದ ಕಾಣ್ತದೆ ಗೊತ್ತಾ. ಇದು ಅವತ್ತಿದ್ದು ಸ್ಟೈಲ್ ಸ್ಟಿಚ್ ಮಾಡಿದ್ದು ಮಾತ್ರ, ಕೈ ಇಷ್ಟು ತೆಗಿದ್ದ. ಇವಾಗ ಉಡುವಾಗ ಒಂಥರ ಕಾಣ್ತದೆ ಕೈ ಮಾತ್ರ. ಹಾಗೆ ಇದು ಕೂಡ ತುಂಬ ಇಷ್ಟ ನನಗೆ ಸ್ಯಾರಿ. ನಾನು ಚೆಂದ ಕಾಣ್ತೀನಿ ಸ್ಯಾರಿಯಲ್ಲೆಲ್ಲ. ಆದ ನಂತರ
ಮದುವೆಗೆ ಅಂತೇಳಿ ಅದೇ ನಾನು 5 ಸಾರಿ ತಗೊಂಡೆ. ಅಂದರೆ ನನ್ನ ಹತ್ರ ಬೇರೆ ಇತ್ತು, ಎಲ್ಲಿಯಾದರೂ ಮದುವೆ ಆದ ನಂತರ ನಮಗೆ ಹೋಗ್ಲಿಕ್ಕೆಲ್ಲ ಇರ್ತದಲ್ಲ, ಅದಕ್ಕೆ ಬೇಕಾದರೆ ಅಂತ ಹೇಳ್ಕೊಂಡು ಒಂದು 2 ಇಷ್ಟು ತಗೊಂಡದ್ದು. ಒಂದು ಅರ್ಜೆಂಟಿಗೆ ನನಗೆ ಅಲ್ಲಿ ಅಂದರೆ ನಾನು ಮತ್ತು ಅಣ್ಣ ಹೋಗಿದ್ದಾಯ್ತಾ ಇದು ಮ್ಯಾರೇಜಿದ್ದು ಸಾರಿ ತೆಗಿಲಿಕ್ಕೆ. ಅಲ್ಲಿ ಇದು ಬೇಗ ಅಂದರೆ ತುಂಬ ಟೈಮ್ ನನಗೆ ಇರಲಿಲ್ಲ ಸಾರಿ ತಗೊಳ್ಳಿಕ್ಕೆಲ್ಲ. ಒನ್ ಡೇ ಎಲ್ಲ ನಾನು ತಗೊಳ್ಳಿಲ್ಲ. ಒಂದು ಸಂಜೆ ಆಗೋತ್ತಿಗೆ ನಾನು ಹೋಗಿ ತಗೊಂಡು ಬಂದಿದ್ದು ನಾವು 5 ಸಾರಿ. ಮತ್ತು ಎಲ್ಲ ಒಟ್ಟಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡದ್ದು, ಯಾಕಂದರೆ ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ. ಮತ್ತು ನನಗೆ ಯಾವುದು ಬೇಗ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಜಾಸ್ತಿ ಕೆಲಸ ಇತ್ತು ಅದೆಲ್ಲ ಬೇಗ ಬೇಗ ಮಾಡಿದ್ದು. ಅದಕ್ಕೆ ಇದೊಂದು ತಗೊಂಡಿದ್ದು. ಸಾಫ್ಟ್ ಇದೆ, ನನಗೆ ಇದು ಉಡ್ಲಿಕ್ಕೆಲ್ಲ ಸಾಫ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ಈಗ ಮುಟ್ಟುವಾಗ ಸಾಫ್ಟ್ ಇದೆ, ಆದರೆ ಅದು ಈಗ ನಿಲ್ತದೆ ಮೇಲೆ. ಅದಕ್ಕೆ ನಾನು ಇದನ್ನು ಉಡಲೇ ಇಲ್ಲ ಆಯಿತಾ, ಒಮ್ಮೆ ಸಹ ಉಡಲಿಲ್ಲ. ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನೋಡಿ, ಸ್ಟೋನ್ ಎಲ್ಲ ಇಟ್ಟು. ಈ ಥರ ಸ್ಟಿಚ್ ಮಾಡಿದ್ದೀರಿ, ಗೊತ್ತಿಲ್ಲ. ಹೀಗೆ ನೋಡಲಿಕ್ಕೆಲ್ಲ ಇಷ್ಟನೇ, ಆದರೆ ಏನೋ ನನಗೆ ಉಡ್ಲಿಕ್ಕೆ ಒಂಥರ ಇಷ್ಟ ಇಲ್ಲ ಈ ಕಲರ್. ಚಂದ ಕಾಣ್ಬೋದು, ನೋಡುವ, ಇಲ್ಲದಿದ್ದರೆ ತಂಗಿಗೆ ಕೊಡೋದು. ನೋಡಿ, ಇದು ನನ್ನ ಫೇವ್ರೆಟ್ ಸ್ಯಾರಿ ಆಯಿತಾ. ಇದು ನನ್ನ ಮೆಹಂದಿದು ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡಿ, ಗ್ರೇ ಮತ್ತು ಈ ಕಲರ್ ಎಲ್ಲೋ. ಇದಕ್ಕೆ ನೋಡಿ ನಾನು ಎಂಬ್ರಾಯ್ಡರಿಂಗ್ ವರ್ಕ್ ಮಾಡಿಸಿದ್ದು, ಈ ಥರ ಮಾಡಿಸಿದ್ದು. ಬ್ಯಾಕ್ ಹೀಗೆ, ಇದಕ್ಕೆ 1.5 ಆಗಿದೆ. ಅದಕ್ಕೆ ಮತ್ತೆ ನಾನು ಬೇರೆದಕ್ಕೆಲ್ಲ ನಾನೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದೆ, ಎಂತಕ್ಕೆ ಸುಮ್ಮನೆ ಅಂತೇಳಿ. ನನಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಅಂದರೆ ಇದೆಲ್ಲ ಹಳೇ ಸ್ಟೈಲ್, ಇದೆಲ್ಲ ಅಜ್ಜಿಗಳಿಗೆಲ್ಲ ಇಡುವಂಥದ್ದು. ಈಗದ ಬ್ಲೌಸಿಗೆಲ್ಲ ಈ ಥರ ಎಲ್ಲ ಇಡಬಾರ್ದು. ಅಂದರೆ ಒಂದೊಂದು ಟೈಲರ್ನವರಿಗೆ ಏನೋ ಗೊತ್ತೇ ಇರೋದಿಲ್ಲ, ಎಂತಂತ ಗೊತ್ತಿಲ್ಲ. ನನಗೆ ಇಷ್ಟನೇ ಇರಲಿಲ್ಲ, ನನ್ನ ಮೂಡ್ ಫುಲ್ ಅಪ್ಸೆಟ್ ಆಗಿತ್ತು. ಈ ಸಾರಿ, ಈ ಬ್ಲೌಸಿಗೆ ಮತ್ತು ಎಂಗೇಜ್ಮೆಂಟ್ ಬ್ಲೌಸಿಗೆ ಎಂಬ್ರಾಯ್ಡರಿಂಗ್ ಮಾಡುವಾಗ ಈ ಪಟ್ಟಿಯನ್ನು ಇಟ್ಟಿದ್ದಾರೆ ಮಾರೆ. ಇದೆಂತ ಕಷ್ಟದಲ್ಲಿ ಹಾಕಿದ್ದು ನಾನು. ಮತ್ತೆ ಇಷ್ಟ ಆಗಿದೆ ಅದು ಬ್ಲೌಸು. ಅಂದರೆ ಬೇಜಾರಾಯಿತು, ನಾನು ಹೇಳಿದ್ದೇನೆ ಕೂಡ ನನಗೆ ಅದು ಇಷ್ಟ ಆಗಲಿಲ್ಲ ಅಂತ. ಒಟ್ಟು ಇಷ್ಟು ಇದೆ. ಮತ್ತು ಇವರು ಒಂದು ರಿಸೆಪ್ಷನ್ ಸಾರಿ ಕೊಟ್ಟಿದ್ರಲ್ಲ, ಅದು ಸಾರಿ ಎಲ್ಲಿ ಉಂಟಂತ ಗೊತ್ತಿಲ್ಲ. ಅವರ ಹಸ್ಬೆಂಡಿನ ಗೋಡ್ರೇಜಲ್ಲಿ ಇರಬೇಕಾ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಇವಾಗ ನನ್ನ ಗೋಡ್ರೇಜಲ್ಲಿ ಇಷ್ಟು ಇತ್ತು, ಅದಕ್ಕೆ ಇದನ್ನು ತೋರಿಸಿದೆ. ಇದರಲ್ಲಿ ಯಾವ ಬ್ಲೌಸ್ ನಿಮಗೆ ತುಂಬ ಇಷ್ಟ ಆಯಿತು, ನಾನು ಸ್ಟಿಚಿಂಗ್ ಮಾಡಿದ್ದು ಡಿಸೈನ್ ಅಂತೇಳಿ ಕಮೆಂಟ್ ಹಾಕಿ. ಹಾಗೆ ಗೈಸ್, ಇವಾಗ ತುಂಬ ಡಿಸೈನ್ಗಳು ಕಲ್ತಿದ್ದೀನಿ ಆಯಿತಾ. ತುಂಬ ಅಂದರೆ ತುಂಬ ಒಂಥರ ನನ್ನ ಮೈಂಡ್ ಯಾವ ಥರ ಅಂತ ಹೇಳಿದರೆ ಒಂಥರ ಕ್ರಿಯೇಟಿವ್ ಮೈಂಡ್. ಈ ಸ್ಟಿಚಿಂಗ್ ವಿಷಯದಲ್ಲಿ ಅಂತೂ ಫುಲ್ಲು ಕ್ರಿಯೇಟಿವ್. ಅಂದರೆ ನನಗೆ ಫ್ರಾಕು ಅದು ಇದು ಯಾವ್ಯಾವ ಥರ ಬೇಕಾದ್ರೂ ನಾನು ಸ್ಟಿಚ್ ಮಾಡ್ತೀನಿ. ಒಮ್ಮೆ ನನಗೆ ವೀಡಿಯೋ ನೋಡಿದರೆ ಸಾಕು ಆಯಿತಾ. ಹಾಗೆಲ್ಲ ಕತೆ. ನನಗೆ ಸಾರಿ ಇಡಬೇಕಂತ ಏನೋ ಆಗ್ತಾ ಉಂಟು ಮೊನ್ನೆಯಿಂದ. ಅದಕ್ಕೆ ಒಂದು ಸಾರಿ ತಗೊಂಡೋಗ್ಬೇಕು ನನಗೆ ಮಂಗಳೂರಿಗೆ. ನಾಡಿದ್ದು ಸಂಡೇ ಫ್ರೀ ಇರ್ತೇನಲ್ಲ, ಅವತ್ತು ಸಾರಿ ಇಟ್ಟು 1-2 ರೀಲ್ಸ್ ಎಲ್ಲ ಮಾಡಬೇಕು ಅಂತ, ಫೋಟೋಸ್ ಎಲ್ಲ ತೆಗಿಬೇಕು ಅಂತಿದ್ದೀನಿ. ಹಂಗೆ ಗೈಸ್, ಜೋರು ಮಳೆ ಬರ್ತಾ ಇದೆ, ಇಲ್ಲಿ ಕೆದಿಲದಲ್ಲಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೌಜು ಗೌಡ ಬ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.